TV9 ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಮಾಲ್ತೇಶ್. ಸಿಂಪಲ್ ಆಗಿ ಒಂದು ಲೆಕ್ಕಾಚಾರ ಹೇಳ್ತೀನಿ ಕೇಳಿ. ಬೆಂಗಳೂರಿನಲ್ಲಿ ರೀಸೆಂಟ್ ಸೆನ್ಸಸ್ ಪ್ರಕಾರವಾಗಿ ಹತ್ತತ್ರ 1,20,00,000ದಿಂದ 1,35,00,000ದಷ್ಟು ನಾವು ಜನಸಂಖ್ಯೆ ಇದ್ದೀವಿ. ಅದರಲ್ಲಿ ನಾವು ನೇಟಿವ್ ಕನ್ನಡಿಗರ್ಸ್ ಅಂತಾರೆ, ಕನ್ನಡವನ್ನು ಮನೆಯಲ್ಲೂ ಕೂಡ ಮಾತನಾಡೋರು, ಮಾತೃಭಾಷೆ ಕನ್ನಡ ಹತ್ತತ್ರ 40-45% ಅಂತಾನೆ ನೀವು ಒಂದು ಲೆಕ್ಕ ಹಾಕಿ ಒಂದು 50ರಿಂದ 55 ಲಕ್ಷ ಜನ ನಿಮಗೆ ಸಿಗ್ಬೋದು. ಮೀನ್ ಟೈಮ್ ನಾನು ಇನ್ನೊಂದು ಮೆಟ್ರೋಪಾಲಿಟನ್ ಸಿಟಿ ಜೊತೆಗೆ ಇದನ್ನು ಕಂಪೇರ್ ಮಾಡೋದಾದರೆ, ಮುಂಬೈನಂಥ ನಗರದ ಜೊತೆಗೆ ನಾನು ಕಂಪೇರ್ ಮಾಡೋದಾದರೆ, ಮುಂಬೈನಲ್ಲಿ ನಿಮ್ಗೆ ಗೊತ್ತಿರಲಿ ಹತ್ತತ್ರ 15 ಲಕ್ಷ ಅಲ್ಲಿ ಕನ್ನಡ ಮಾತನಾಡುವಂಥವ್ರು ಇದ್ದಾರೆ. ತುಳು ಕನ್ನಡಿಗರು ಅಥವಾ ಪ್ಯೂರ್ ಕನ್ನಡವನ್ನು ಮನೆಯಲ್ಲಿ ಮಾತನಾಡುವಂಥವ್ರು. ಅಂದರೆ ನೀವು ಬೆಂಗಳೂರು ಜೊತೆಗೆ ಮುಂಬೈಯನ್ನು ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ನಮಗೇನು ಭಾಳ ಡಿಫ್ರೆನ್ಸ್ ಸಿಗ್ತಾ ಇಲ್ಲ ಇಲ್ಲಿ. ಅಂದರೆ ಇಲ್ಲಿರುವಂಥ ಕನ್ನಡಿಗರು ಮುಂಬೈನಲ್ಲಿರುವಂಥ ಕನ್ನಡಿಗರಿಗೂ ಭಾಳ ಏನು ಸಂಖ್ಯೆಯಲ್ಲಿ ವ್ಯತ್ಯಾಸ ಏನು ಸಿಗ್ತಾ ಇಲ್ಲ. ಹಾಗಾದರೆ ಆ ಮಟ್ಟಿಗೆ ಕನ್ನಡಿಗರು ಮುಂಬೈ ಕಡೆಗೆ ಯಾಕೆ ವಲಸೆ ಹೋದರು, ಮುಂಬೈಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು? ಆಮೇಲೆ ನಿಮ್ಗೆ ಗೊತ್ತಿರಲಿ, ಇದೇನು ನಿನ್ನೆ ಮೊನ್ನೆಯಿಂದ ಬಂದಿರುವಂಥದ್ದಲ್ಲ. ಈಗ ನಾವೇನು ಈ ಮಿಡ್ಲ್ ಈಸ್ಟ್ ಕಡೆಗೆ ಭಾಳ ಮಂದಿ ಹೋಗ್ತಾ ಇದ್ದಾರಲ್ಲ, ಆ ರೀತಿಯಾದಂಥದ್ದಲ್ಲ. ಮುಂಬೈ ಕಡೆಗೆ ಕನ್ನಡಿಗರು ಹೋಗಿರೋದಕ್ಕೆ ಸುಮಾರು 100 ವರ್ಷಗಳಿಗಿಂತಲೂ ದೊಡ್ಡ ಇತಿಹಾಸ ಇದೆ. ಅಲ್ಲಿರುವಂಥ ಕನ್ನಡ ಸಂಘ ಆಗಿರ್ಬೋದು, ಅಲ್ಲಿರುವಂಥ ಈ ಬಂಡ್ ಸಂಘಗಳು ಈಗ 100 ವರ್ಷ ಪೂರೈಸ್ತಾ ಇವೆ. ಅಂದರೆ ಈ ಒಂದು ಶತಮಾನದ ಇತಿಹಾಸ ಯಾವ ರೀತಿಯಾಗಿ ಇನ್ಫ್ಲೂಯೆನ್ಸ್ ಆಗ್ತಾ ಹೋಯಿತು ಮುಂಬೈ ಕಡೆಗೆ ಕರ್ನಾಟಕದ್ದು ಅನ್ನೋದಕ್ಕೆ ಭಾಳಷ್ಟು ಮಜಲುಗಳನ್ನು ಪಡೆದುಕೊಳ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ಇದು ವೈಯಕ್ತಿಕವಾಗಿ ನನಗೆ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಒಂದು ವಿಚಾರ ಆಗಿತ್ತು ತಿಳಿದುಕೊಳ್ಳುವಂಥ ನಿಟ್ಟಿನಲ್ಲಿ. ಹಾಗಾಗಿ ನಾನು ಈ ಬಗ್ಗೆ ಮಾತನಾಡೋದಕ್ಕೆ ಮುಂಬೈನಲ್ಲಿ ವಾಸ ಇರುವಂಥ ಕನ್ನಡದ ಬೇರು, ಗಟ್ಟಿ ಬೇರು ಯಾರ್ಯಾರಿದ್ದಾರೆ ಅವ್ರ ಕಡೆಗೆ ನಾನು ಗಮನ ಕೊಟ್ಟಂಥ ಸಂದರ್ಭದಲ್ಲಿ ಡಾಕ್ಟರ್ RK ಶೆಟ್ಟಿ ಅವರು, ಮೂಲತಃ ಅವರು ಕೂಡ ನಮ್ಮ ಕರ್ನಾಟಕದವರು. ಸುಮಾರು 45-50 ವರ್ಷಗಳ ಹಿಂದೆ ಅವರು ಕೂಡ ಮುಂಬೈಗೆ ಹೋಗಿದ್ದಾರೆ. ಇವತ್ತು ಅವ್ರದ್ದೇ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಅಲ್ಲಿ ಕಟ್ಕೊಂಡಿದ್ದಾರೆ. ಬಹುಶಃ ಈ ಮುಂಬೈ ಜೊತೆಗೆ ಈ ಕನ್ನಡದ ಇತಿಹಾಸವನ್ನು ನಾವು ಅವ್ರ ಬಳಿಯಿಂದ ಭಾಳ ಚೆನ್ನಾಗಿ ತಿಳ್ಕೊಳ್ತಾ ಹೋಗ್ಬೋದು ಅಂತ ಕಾಣಿಸುತ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ RK ಶೆಟ್ಟಿ. ನಮಸ್ಕಾರ. ತುಂಬ ಖುಷಿಯಾಯಿತು, ಧನ್ಯವಾದ ನಮಗೊಂದಷ್ಟು ಸಮಯ ಕೊಟ್ಟಿದ್ದಕ್ಕಾಗಿ. ನಾನು ಆರಂಭದಲ್ಲೇ ಹೇಳಿದೆ ಏನಾದರೂ ವೈಯಕ್ತಿಕವಾಗಿ ನನಗಿದು ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಯಾಕೆ ಅಂತಾರೆ, ಕುತೂಹಲ ಇರೋ ವಿಚಾರ. ಸೊ ಮುಂಬೈಗೂ ಕನ್ನಡಕ್ಕೂ ಎಲ್ಲಿಂದೆಲ್ಲಿಯ ಲಿಂಕು ಈ ಮಟ್ಟಿಗೆ ಅಂತ ಹೇಳ್ಕೊಂಡು 15-16 ಲಕ್ಷ ಕನ್ನಡಿಗರು ಇದ್ದಾರೆ ಅಂತಂದರೆ ಈ ತಮಾಷೆ ಸಂಗತಿ ಅಲ್ಲ. ಯಾವ ಮಟ್ಟಿಗೆ ಅಂತ ಅಂದರೆ ಅವರ ಬಿಸ್ನೆಸ್ಸಿಂದ ಹಿಡಿದು ಅವ್ರ ಅಡುಗೆ ಕೋಣೆ ತನಕ ನಮ್ಮ ಕನ್ನಡ ಅಲ್ಲಿ ಇನ್ಫ್ಲೂಯೆನ್ಸ್ ಇದೆ, ಅಂದರೆ ಕರ್ನಾಟಕ ಇನ್ಫ್ಲೂಯೆನ್ಸ್ ಇದೆ. ಯಾಕಂದರೆ ಅಲ್ಲಿ ವಡಾಪಾವ್ ತಿಂತಾ ಇದ್ದಂಥ ಮಂದಿ ಇವತ್ತು ದೋಸೆ ಇಡ್ಲಿ ಅವರ ಫೇವ್ರೆಟ್ ಫುಡ್ ಆಗಿದೆ ಅಂತ ಅಂದರೆ, ಆಮೇಲೆ ಎಗೈನ್ ವೆಜ್ಜಲ್ಲಿ ಭಾಳಷ್ಟು ಅವರಿಗೆ ಕರ್ನಾಟಕದ ಪ್ರಸಿದ್ಧ ಫುಡ್ಗಳನ್ನು ಅವರು ಖಾದ್ಯಗಳನ್ನ ಸೇವಿಸ್ತಾರೆ ಅಂತಂದರೆ ಅಲ್ಲಿ ತನಕ ನಮ್ಮ ಇನ್ಫ್ಲೂಯೆನ್ಸ್ ಹೋಗಿದೆ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ನಾನು ಈ ಮುಂಬೈನಲ್ಲಿರುವಂಥ ಕನ್ನಡ ಇನ್ಫ್ಲೂಯೆನ್ಸ್ ವಿಚಾರವಾಗಿ ನಿಮ್ಮ ಹತ್ರ ಮಾತನಾಡ್ತಾ ಹೋಗಬೇಕು ಅನ್ನುವಂಥದ್ದು ನನ್ನ ಇಷ್ಟದ ಸಬ್ಜೆಕ್ಟ್. ನಿಮ್ಮಿಂದನೇ ನಾನು ಶುರು ಮಾಡ್ತಾ ಹೋಗ್ತೀನಿ. ಯಾಕಂದರೆ ಮುಂಬೈಗೆ ಹೋದಂಥವ್ರದ್ದು ಪ್ರತಿಯೊಬ್ಬರದ್ದು ಅವ್ರದ್ದೇ ಒಂದು ವೈಯಕ್ತಿಕವಾದಂಥ ಒಂದು ಸ್ಟೋರಿ ಇರುತ್ತೆ. ಯಾರು ಇಲ್ಲಿ ದುಡ್ಡು ಕಾಸು ಜೇಬಲ್ಲಿ ಬ್ಯಾಗಲ್ಲಿ ಇಟ್ಕೊಂಡು ಹೋದಂಥವ್ರು ತೀರಾ ಕಮ್ಮಿ. ಬಿಸ್ನೆಸ್ ಮಾಡ್ತೀನಿ ಅಂತ, ಜೀವನ ಕಂಡುಕೊಳ್ತೀನಿ ಅಂತ ಹೋದವ್ರು ಜಾಸ್ತಿ. ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಮಾಹಿತಿ ಜೊತೆಗೆ ನೀವು ಮುಂಬೈ ಹೋಗಬೇಕಾದಂಥ ಪ್ರಮೇಯತೆ ಬಂದದನ್ನು ಹೇಳ್ಬೋದಾ? ಬೇಸಿಕಲಿಯಾಗಿ ನಮ್ಮದು ಊರು ಚಿಕ್ಕಮಗಳೂರು ಡಿಸ್ಟ್ರಿಕ್ನಲ್ಲಿ ಕಂಬಿಹಳ್ಳಿ ಅನ್ನುವಂಥದ್ದು ಹಳ್ಳಿ. ಓಕೆ. ಆ ಹಳ್ಳಿಯಲ್ಲಿ ನಮ್ಮ ಗೌರ್ಮೆಂಟ್ ಸ್ಕೂಲ್ ಇತ್ತು. 4th ಸ್ಟ್ಯಾಂಡರ್ಡ್ವರೆಗೆ ಅಲ್ಲಿ ಸ್ಟಡಿ ಮಾಡಬೇಕಿತ್ತು. ಓಕೆ. 99% ನಮ್ಮಲ್ಲಿ ಎರಡೇ ಕ್ಯಾಟಗರಿ ಇದ್ದಿದ್ದು. ಒಂದು ಕಾಫಿ ಎಸ್ಟೇಟ್ ಓನರ್ಸ್, ಸೆಕೆಂಡ್ ಅಲ್ಲಿಯ ಲೇಬರ್ಸ್. ಸೊ ನನ್ನ ಪೇರೆಂಟ್ಸು ದೇವರ್ ಲೇಬರ್ಸ್. ಓಕೆ. ಕಾಫಿ ಎಸ್ಟೇಟಲ್ಲಿ ಕೆಲಸ ಮಾಡ್ತಿದ್ದವು. ಸೊ ಮೈಂಡ್ ಸೆಟ್ ಮೊರಲೆಸ್ ಎಲ್ಲರದು ಅದೇ ಇದೆ. ಅಪರ್ಚುನಿಟಿನೂ ಇಲ್ಲ. ಹೇಗಾದರೂ ಮಾಡಿ ಮಕ್ಕಳನ್ನ 4th ಸ್ಟ್ಯಾಂಡರ್ಡ್ವರೆಗೆ ಅದು ಅಲ್ಲಿಗೂ ಹೋಗ್ಬೇಕಾದ್ರೆ 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, 4 ಕಿಲೋಮೀಟರ್ ನಡ್ಕೊಂಡು ಬರಬೇಕು. ಯಾವ ಈಗ ನಮ್ಮ ಮಕ್ಕಳು ಕೂಡ ನಾವು ಸ್ಕೂಲ್ ಬಸ್ ಬರುತ್ತೆ, ನಾವು ಸ್ಕೂಲ್ ಬಿಟ್ಟು ಬರ್ತೀವಿ. ಆ ಫೆಸಿಲಿಟಿ ಇಲ್ಲ. ಅದು ಆ ತೋಟದ ಮಧ್ಯದಲ್ಲಿ, ಆ ಕಾಡಿನ ಮಧ್ಯದಲ್ಲಿ ನಡ್ಕೊಂಡು ಹೋಗಿ ಬರಬೇಕು. ಸಣ್ಣ ಸಣ್ಣ ಮಕ್ಕಳು ಏನೋ ಅಪ್ಪಮ್ಮ ಧೈರ್ಯ ಮಾಡ್ಬೋದು, ಅವ್ರ ಹತ್ರ ಆಪ್ಷನ್ ಇರಲಿಲ್ಲ. ಯಾಕಂದ್ರೆ ಅವ್ರಿಗೆ ಕೆಲಸಕ್ಕೆ ಹೋಗಲೇಬೇಕು. ಸೊ ಅವರು ಹೇಗಾದ್ರೂ ಮಾಡಿ ಮಕ್ಕಳನ್ನ ಕಳಿಸ್ತಾ ಇದ್ರು. ಇದು 1960s-70s? ನಾನು 1964 ಬರ್ತು ನಮ್ಮದು. 68-69 ಸ್ಟೋರಿ ಇರ್ಬೋದು ಇದು. ಸೊ ನಾವೆಲ್ಲ ಸ್ಕೂಲ್ಗೆ ಹೋಗಿದ್ವಿ, 4th ಸ್ಟ್ಯಾಂಡರ್ಡ್ ಮುಗಿಸಿದ್ದು. ಆಮೇಲೆ ಮುಂದಕ್ಕೆ ಹೋಗೋದು ನಮ್ಮ ವಿಲೇಜ್ನಲ್ಲಿ 99% ಯಾರೋ ಮುಂದೆ ಹೋಗಲಿಲ್ಲ ಸ್ಟಡಿಗೆ. ಅದೇ ನಮ್ಮ ಪೇರೆಂಟ್ಸ್ ಮಕ್ಕಳು ಓದಬೇಕು ಅಂತ ಇತ್ತು. ಅಲ್ಲಿಂದ ಒಂದು 7 ಕಿಲೋಮೀಟರ್ ದೂರದಲ್ಲಿ ಪುನಃ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಬರಬೇಕು. ಅಲ್ಲೊಂದು ಪ್ರೈಮರಿ ಸ್ಕೂಲ್ ಇತ್ತು ಅಪ್ ಟು 7th ಸ್ಟ್ಯಾಂಡರ್ಡ್ವರೆಗೆ. ಅದನ್ನು ಮುಗಿಸಿದ್ವಿ. ಆಮೇಲೆ ನಮಗೆಲ್ಲ ಅಂದ್ರೆ 12 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ದೂರ ಹೋಗಬೇಕಿತ್ತು. ನಮ್ಮ ಪೇರೆಂಟ್ಸು ಹಠ ಕಟ್ಟಿ ನಮ್ಮನ್ನು ಅಲ್ಲಿಗೂ ಕಳಿಸಿದ್ರು. ಅಪ್ ಟು 10th ಸ್ಟ್ಯಾಂಡರ್ಡ್ ಆಯಿತು. ನಾನು 10th ಸ್ಟ್ಯಾಂಡರ್ಡ್ ಮುಗಿಸ್ಬಿಟ್ಟೆ. 10th ಸ್ಟ್ಯಾಂಡರ್ಡ್ ಮುಗಿಸ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಯಿತು ಲೈಫ್ನಲ್ಲಿ. ಇನ್ಸಿಡೆಂಟ್ ಏನು ಅಂತ ಹೇಳಿದರೆ, ನಾನು 10th ಸ್ಟ್ಯಾಂಡರ್ಡ್ ಬಂದಾಗ NCCನಲ್ಲಿ ಸ್ಕೂಲ್ NCCನಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೆ. ನಾನು ಸಾರ್ಜೆಂಟ್ ಆಗಿದೆ. ಸಾರ್ಜೆಂಟ್ ಇಸ್ ದಿ ನಂಬರ್ 1 ಪೋಸ್ಟ್ ಇನ್ ಸ್ಕೂಲ್ NCC. ಸ್ಟೇಟ್ ಲೆವೆಲ್ನಲ್ಲಿ ಫಸ್ಟ್ ಬಂದಿದ್ದೆ, ಡಿಸ್ಟ್ರಿಕ್ಟ್ ಲೆವೆಲ್ಸ್ ಫಸ್ಟ್ ಬಂದೆ, ಸ್ಟೇಟ್ ಲೆವೆಲಲ್ಲಿ ಫಸ್ಟ್ ಬಂದಿದ್ದೆ.
ಸೊ ನಾವು ಅಲ್ಲಿ ನಂದು SSC ಮುಗೀತು, ನ್ಯಾಷನಲ್ ಲೆವೆಲ್ಗೆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಿತ್ತು. ಓಕೆ. ಆ ಸಮಯದಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ಎಕ್ಸಾಕ್ಟ್ಲಿ 1980. ಓಕೆ. 80ನಲ್ಲಿ ನೀವು ನೀವು ಸ್ಟೇಟ್ ನ್ಯಾಷನಲ್ ಲೆವೆಲ್ಗೆ ಪಾರ್ಟಿಸಿಪೇಟ್ ಮಾಡಿದ ತಕ್ಷಣ ಯು ಹ್ಯಾವ್ ಎನ್ ಅಪರ್ಚುನಿಟಿ ಟು ಗೋ ಟು ಮಿಲಿಟ್ರಿ. ಓಕೆ. ಮಿಲಿಟ್ರಿಗೆ ಒಂದು ಜಾಬ್ ಸಿಗುತ್ತೆ ಅನ್ನೊಂದು ಇತ್ತು. ಸೊ ಆ ಟೈಮ್ನಲ್ಲಿ ಒಂದು ಗೌರ್ಮೆಂಟ್ ಜಾಬ್ ಅಂದರೆ ದಟ್ ಇಟ್ ಸೆಲ್ಫ್ ಹ್ಯಾಸ್ ಇಟ್ಸ್ ಓನ್ ಚಾಮ್. ಎಲ್ಲರ ಪೇರೆಂಟ್ಸ್ ನನ್ನ ಮಗ ಕಲಿಸಿದ್ದಕ್ಕೆ ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೆ ಸಾಕಲ್ಲ ಅನ್ನೋದು ಒಂದು ಸಿಚುವೇಶನ್ ಇತ್ತು. ಇದರಲ್ಲೂ ಮಿಲಿಟ್ರಿ ಸಿಗುತ್ತೆ ಅಂದರೆ ಇಟ್ಸ್ ಅ ಜಾಬ್ ಪ್ಲಸ್ ಇಟ್ಸ್ ಅ ಪ್ರೈಡ್, ನೇಷನ್ ಸರ್ವಿಂಗ್ ಪ್ರೈಡ್. ಸೊ ಅದನ್ನು ಎರಡನ್ನೂ ತಲೆಗಿಟ್ಟುಕೊಂಡು ಮನೇಲೆಲ್ಲ ಖುಷಿಯಾಗಿದ್ದು. ಸೊ SSC ಎಕ್ಸಾಮ್ ಮುಗಿತು, ನಾನು ಮನೆಗೆ ಬಂದೆ. ಒಂದು ವಾರದೊಳಗೆ ನನಗೆ ಕಾಲ್ ಬರಬೇಕಿತ್ತು. ಸೊ ನಾವು ಊರಿಗೆ ಬಂದೆ. ಊರಿಗೆ ಬಂದ ತಕ್ಷಣ 2 ದಿವಸ ನ್ಯೂಸ್ ಬಂತು, ನನ್ನ ಗ್ರ್ಯಾಂಡ್ ಫಾದರ್ ತೀರೋದ್ರು ಅಂತ. ನಾವೆಲ್ಲ ಮ್ಯಾಂಗ್ಳೂರಿಗೆ ಹೋದ್ವು. ಓಕೆ. ಗ್ರ್ಯಾಂಡ್ ಫಾದರ್ ಅಲ್ಲಿಗೆ ಹೋದಾಗ ಆವಾಗೇನು ಕಮ್ಯುನಿಕೇಷನ್ ಇರಲೇ ಇಲ್ಲ. 4 ದಿನದಲ್ಲಿ ಪ್ರಾಪರ್ಲಿ ಆಗ ಒಂದೇ ಒಂದು ಕಮ್ಯುನಿಕೇಷನ್ ಟೆಲಿಗ್ರಾಮ್ ಬಂತು. ಟೆಲಿಗ್ರಾಮ್ ರಿಸೀವ್ ಮಾಡಲಿಕ್ಕೆ ಮನೇಲಿ ಯಾರೂ ಇಲ್ಲ. ಅವರು 2 ದಿನದಲ್ಲಿ ಟೆಲಿಗ್ರಾಮ್ ರಿಟರ್ನ್ ಹೋಯಿತು. ಅದು ಯಾಕೆ ರಿಟರ್ನ್ ಹೋಯಿತು ಅಂತೇಳಿ ಸ್ಕೂಲ್ನಲ್ಲಿ ಹುಡ್ಕೊಂಡು ಬಂದರು. ಊರಿನವರಿಗೆ ಇಷ್ಟ ಹೇಳಿದ್ರು, ಅವ್ರು ಯಾರೋ ಡೆತ್ ಆಗಿದೆ ಅಂತ ಹೋಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ, ಅಡ್ರೆಸ್ ಇಲ್ಲ, ಏನಿಲ್ಲ, ಕಮ್ಯುನಿಕೇಷನ್ ಆಗಲೇ ಇಲ್ಲ. ಯಾಕಂದರೆ 1 ವಾರದಲ್ಲೇ ಕ್ಯಾಂಪಸ್ ಇರಬೇಕಿತ್ತು. ಸೊ ದಟ್ ಆಪರ್ಚುನಿಟಿ ಇಸ್ ಗಾನ್. ಸೆಕೆಂಡ್ಲಿ ಇಟ್ ಇಸ್ ಅ ಕರ್ನಾಟಕಸ್ ಪಾರ್ಟಿಸಿಪೇಷನ್ ಇನ್ ನ್ಯಾಷನಲ್ ಇದರಲ್ಲಿ. ಸೊ ನನ್ನ ಸೆಕೆಂಡ್ ಇದ್ದವನ್ನ ಕಳಿಸಿದ್ರು, ಏನೂ ಆಗಲಿಲ್ಲ. ಸೊ ದಟ್ ಈಸ್ ಓವರ್. ಸೊ ವಾಪಸ್ ಬಂದಾಗ ಒಂದು ತೀರೋಗಿದ್ದು ದುಃಖ, ಇನ್ನೊಂದು ಇಂಥ ಒಂದು ಗೋಲ್ಡನ್ ಅಪರ್ಚುನಿಟಿ ಹೋಯ್ತಲ್ಲ ಅನ್ನೋ ಇನ್ನೊಂದು ದುಃಖ ಮನೆಯಲ್ಲಿ. ಆವಾಗ ಬಾಂಬೆಯಿಂದ ನಮ್ಮ ಸಂಬಂಧದವರೊಬ್ಬರು ಮನೆಗೆ ಬಂದಿದ್ರು. ಅದೇ ಇದನ್ನೆಲ್ಲ ವಿಚಾರಿಸೋಕ್ಕಿಂತ, ಯಾರೋ ಡೆತ್ ಆದರೆ ಮನೆಗೆ ಬರ್ತಾರಲ್ಲ, ಹಂಗೆ ಅವ್ರು ಬಂದರು. ಆವಾಗ ಅಮ್ಮ ಇದನ್ನು ದುಃಖ ಹೇಳ್ತಾಯಿದ್ರು, ಈ ದುಃಖ ಇದೆ, ಇದು ಹಿಂಗಾಗ್ಬಿಡ್ತಲ್ಲ ಅಂತ. ಆಗ ಅವ್ರು ಹೇಳಿದ್ರು, ಹಾಗಾದರೆ ನಾನು ಇವನು ಬಾಂಬೆ ಕರ್ಕೊಂಡು ಹೋಗ್ತೀನಿ. ಸೊ ಯಾಕೆಂದರೆ ನಿಮಗೆ ನೆಕ್ಸ್ಟ್ ಅದರ್ವೈಸ್ ಐ ಹ್ಯಾವ್ ಟು ಗೋ ಟು ಕಾಲೇಜ್. ಆ ಕಾಲೇಜಿಗೆ ಕಳಿಸುವಂಥ ಪರಿಸ್ಥಿತಿ ಇಲ್ಲ, ಮನೆಯಲ್ಲಿ ಫೈನಾನ್ಷಿಯಲ್ ಕೆಪಾಸಿಟಿ ಇಲ್ಲ. ಸೊ ಅವನು ಓದ್ದಾಗೂ ಆಗುತ್ತೆ, ಕಾಲೇಜಿಗೂ ಹೋದಾಗ ಆಗುತ್ತೆ. ಆಮೇಲೆ ನನ್ನ ಹಿಂದ್ಗಡೆ 2 ಜನ ನನ್ನ ತಮ್ಮಂದರು ಇದ್ದರು. ಸೊ ಅಟ್ಲೀಸ್ಟ್ ಅವ್ರನ್ನ ಕಲಿಸ್ಲಿಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ನನ್ನನ್ನು ಮುಂಬೈ ಕರ್ಕೊಂಡು ಹೋಗಿದ್ದು. ಅಲ್ಲಿಗೆ ಹೋದ ತಕ್ಷಣ 2 ಕ್ವಶನ್ ಇಮಿಡಿಯೇಟ್ಲಿ ಬರುತ್ತೆ, ಎಲ್ಲಿ ನಿಲ್ಲಿಗೆ ಮನೆ ಎಲ್ಲಿದೆ, ಊಟ ಮಾಡಲಿಕ್ಕೆ ಊಟ ಎಲ್ಲಿದೆ ಅಂತ. ಸೊ ಅದಕ್ಕೆ ಬೆಸ್ಟ್ ಅಂದರೆ ಯಾವುದಾದ್ರು ಒಂದು ಹೋಟೆಲಿಗೆ ಕೆಲಸಕ್ಕೆ ಸೇರಿದರೆ ನಿಲ್ಲಿಗೆ ಜಾಗನೂ ಸಿಗುತ್ತೆ, ಊಟನೂ ಸಿಗುತ್ತೆ. ಸೊ ಬರ್ತದೆ, ಆಮೇಲೆ ಕೆಲಸನೂ ಸಿಗುತ್ತೆ ಅಂತ. ಸೊ ಹಾಗೆ ನಾನು ಮುಂಬೈಗೆ ಹೋದವ, ಕ್ಯಾಂಟೀನಲ್ಲಿ ಕೆಲಸ ಕೊಟ್ಟರು ಅವರು. ಆಮೇಲೆ ಆ ವರ್ಷ ಕಾಲೇಜಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. 1 ವರ್ಷದ ಮೇಲೆ ನೈಟ್ ಕಾಲೇಜ್ಗೆ ಹೋದೆ. ಆ ನೈಟ್ ಕಾಲೇಜ್ ಸಹ ಈ ಮುಂಬೈ ಕನ್ನಡಿಗರು ಮಾಡಿರುವಂಥ ಕಾಲೇಜ್ ಅದು. ವೆರಿ ನೈಸ್. ಅವು ಈ ಮುಂಬೈಗೆ ಹೋದಂಥ ಯಾರು ನಮ್ಮ ಹಿರಿಯವರು ಯಾರು ಹೋಗಿದ್ರು, ಅವರು ಹೋದಾಗ ಅದೆಲ್ಲ ನೋಡಿದ್ರು. ಯಾಕೆಂದರೆ ಅಲ್ಲಿ ಹೋಟೆಲ್ಸ್ ಇದೆ, ಮೋರ್ ಇಂಪಾರ್ಟೆಂಟ್ಲಿ ಕ್ಯಾಂಟೀನ್ಸ್ ಇದೆ. ಕ್ಯಾಂಟೀನ್ ಆಲ್ ಆಫೀಸ್ ಕ್ಯಾಂಟೀನ್ಸ್. 5 ಗಂಟೆ ಮೇಲೆ ಕ್ಯಾಂಟೀನ್ ಕ್ಲೋಸ್ ಆಗುತ್ತೆ. ಸೊ ನಮ್ಮಲ್ಲಿ ಈ ಮೋಸ್ಟ್ಲಿ ಈ ಕರ್ನಾಟಕದಿಂದ ಬಂದವರು ಏನಾದರೂ ಒಂದು ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡೇ ಬರ್ತಾರೆ. ಇಲ್ಲ 2ನೇ ಸ್ಟ್ಯಾಂಡರ್ಡ್ ಓದಿದ್ರೆ, ಇಲ್ಲ 5ನೇ ಓದಿದರೆ, 8ನೇ ಓದಿದರೆ, SSC ಆಗಿದೆ, ಆಗ ಮುಗಿಸಿ ಬಂದರೆ. ಸೊ ಈ ಮಕ್ಕಳಿಗೆ ಮುಂದೆ ಲೈಫ್ನಲ್ಲಿ ಹೋಗಬೇಕಾದ್ರೆ ಎಜುಕೇಷನ್ ಬೇಕು. ಇವರು ಎಜುಕೇಷನ್ ಯಾವ ಥರ ಕೊಡೋದೇಳು, ನಮ್ಮ ತುಳು ಕನ್ನಡಿಗರೇ ಸೇರಿ ನೈಟ್ ಸ್ಕೂಲ್, ನೈಟ್ ಕಾಲೇಜಸ್ ಸ್ಟಾರ್ಟ್ ಮಾಡಿದರು. ಆವಾಗ ಅಂದರೆ 1955ನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಸೊ ಐ ಗಾಟ್ ಅನ್ ಅಪರ್ಚುನಿಟಿ ಕೊಟ್ಟು ಅವ್ರು ಕನ್ನಡ. ಯಾಕೆಂದರೆ ನಾವಾಗ ನಮಗೆ ಇಲ್ಲಿಂದ ಪರ್ಸೆಂಟೇಜ್ ಇದ್ದದ್ದು 42%. 42% ಬಾಂಬೆನಲ್ಲಿ ಅಡ್ಮಿಷನ್ ನಾರ್ಮಲ್ ಕಾಲೇಜಲ್ಲಿ ಸಿಗಲ್ಲ. ಆದರೆ ನಮ್ಮ ಕನ್ನಡಿಗರು ಅಂತ ಹೇಳ್ಬಿಟ್ಟು ನಮ್ಮ ಸ್ಕೂಲ್ನವರು ನಮಗೆ ಅಡ್ಮಿಷನ್ ಕೊಟ್ಟರು. ಸೊ ಅಲ್ಲಿಂದ ನನ್ನ ಸ್ಕೂಲಿಂಗ್ ಎಲ್ಲ ಸ್ಟಾರ್ಟ್ ಆಯಿತು, ಗ್ರ್ಯಾಜುಯೇಷನ್ ಎಲ್ಲ ಆಯಿತು.